ನಮ್ಮ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಯಾವುದೇ ಒಂದು ದಿನಾಚರಣೆಯಿಂದ ಆಚರಣೆ ಮಾಡುವಾಗ ಆ ದಿವಸ ಅದಕ್ಕೆ ಒಂದು ಮಹತ್ವ ಅಂತ ನೀಡುತ್ತದೆ ಮತ್ತು ಪ್ರತಿ ಬಾರಿ ಆಚರಣೆ ಮಾಡುವಾಗ ಅದಕ್ಕೆ ಒಂದು ಥೀಮ್ ಅಂತ ನಾವು ಇಟ್ಕೊಳ್ತೀವಿ. ಈಗಾಗಲೇ ನಮ್ಮ ಮೆಡಿಕಲ್ ಅಧ್ಯಕ್ಷರು ಅವರ ಉದ್ಘಾಟನಾ ಭಾಷಣದಲ್ಲಿ ಹೇಳ್ತಾ ಇದ್ದಾರೆ, ಈ ಸಾರಿ ನಮ್ಮ ಥೀಮ್ ಏನಿದೆ ಗಿವ್ ಟು ಗೇನ್, ಪಡೆಯುವುದಕ್ಕಾಗಿ ಕೊಡಿ ಅಂತ, ಪಡೆಯುವುದಕ್ಕಾಗಿ ಕೊಡುವುದು ಈ ಸಾರಿಯ ಥೀಮ್. ಏನ್ ಕೊಡುವುದು? ಈ ಪ್ರಶ್ನೆ ನಿಮಗೆಲ್ಲ ನೋಡಿರ್ಬೇಕು. ನಮ್ಮ ಮಹಿಳೆಯರಿಗೆ ಸಮಯ ಕೊಡಿ, ಅಂದರೆ ಅವರಿಗೆ ಅವಕಾಶ ಕೊಡಿ, ಆದ್ಯತೆ ಕೊಡಿ, ಸಮಯ ಕೊಡಿ. ನಮ್ಮ ಮಹಿಳೆಯರಿಗೆ ಬೇಕಾದ ಸಂಪನ್ಮೂಲಗಳನ್ನು ಕೊಡಿ. ಅದು ಸಾಲದ ರೂಪದಲ್ಲಿ ಆಗಬಹುದು ಅಥವಾ ಬೇರೆ ಇನ್ನಿತರ ಯಾವುದೇ ರೂಪದಲ್ಲಿ ಆಗಬಹುದು. ಅವರಿಗೆ ಸಂಪನ್ಮೂಲ ಕೊಡಿ ಮತ್ತು ನಮ್ಮ ಮಹಿಳೆಯರಿಗೆ ಬೇಕಾದ ಸಲಹೆಗಳು ಮತ್ತು ಸಹಕಾರವನ್ನು ಕೊಡಿ. ಇಷ್ಟು ಕೊಟ್ಟರೆ ವಾಪಸ್ಸು ಅದು ನಮಗೆ ಬರುತ್ತದೆ ಅಂತ. ಏನ್ ಬರುತ್ತೆ? ಒಂದು ಸದೃಢವಾದ, ಆರೋಗ್ಯಕರವಾದ ಮತ್ತು ಆರ್ಥಿಕವಾಗಿ ಸಬಲವಾದ ಒಂದು ಸಮಾಜ, ಅಂತಹ ಸೊಸೈಟಿ ನಮಗೆ ಸಿಗುತ್ತೆ. ಮಹಿಳೆಯರನ್ನ ನಾವು ಯಾವಾಗ ಸದೃಢ ಮಾಡ್ತೀವಿ ಆವಾಗ ಆ ದೇಶ ಸದೃಢ ಆಗಲಿಕ್ಕೆ ಸಾಧ್ಯ. ಇದನ್ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದೇ ಫಿಲಾಸಫಿನ ನಂಬಿದ್ರು. ಇದೇ ಫಿಲಾಸಫಿಗೋಸ್ಕರ ತಮ್ಮ ಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೂಡ ಕೊಟ್ಟರು. ಬಹುಶಃ ಅವತ್ತು ಹಿಂದೂ ಕೋಡ್ ಬಿಲ್ ಜಾರಿ ಆಗಿದ್ದರೆ ಈ ವೇದಿಕೆಯಲ್ಲಿ ಇಬ್ಬರು ಪುರುಷರು ಮತ್ತೆ ಉಳಿದೆಲ್ಲ ನೀವೇ ಕೂತಿರ್ತೀವಿ. ಹಾಗಾಗಿ ಸಂವಿಧಾನ ಇವತ್ತೇನು ಹಕ್ಕುಗಳನ್ನ ಕೊಟ್ಟಿದೆ, ಅದರ ಫಲವಾಗಿ ಈಗ ಇಷ್ಟಾದರೂ ನಮ್ಮ ಸಹೋದರಿಯರು ಕೂತಿದ್ದಾರೆ. ಅವರದೇ ಆದ ಹೋರಾಟದ ಮೂಲಕ ಸಮಾಜದಲ್ಲಿ ಅವರದೇ ಒಂದು ಸ್ಥಾನಮಾನವನ್ನು ಗಳಿಸಿ ನಮಗೆಲ್ಲ ಗೌರವ ಕೊಟ್ಟಿದ್ದಾರೆ. ಅವರು ಬೆಳೆದಿದ್ದರಿಂದ ನಮಗೆ ಗೌರವ ಸಿಕ್ಕಿದೆ. ಮತ್ತೆ ಸರ್ಕಾರದ ಕಾರ್ಯಕ್ರಮಗಳು ನಮಗೆಲ್ಲ ಗೊತ್ತಿದೆ. ಒಂದು ಮನವಿ ನಮ್ಮ ಅಧಿಕಾರಿಗಳಲ್ಲಿ, ಸರ್ಕಾರ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಕೊಡುತ್ತೆ, ಆದರೆ ಅದನ್ನ ತಲುಪಿಸುವಲ್ಲಿ ನಾವು ಪರಿಣಾಮಕಾರಿಯಾಗಿ ಇಲ್ಲ. ಅದನ್ನ ಅವರಿಂದ ಸ್ಥಳಕ್ಕೆ ತಲುಪಿಸುವಲ್ಲಿ ನಾವು ಪರಿಣಾಮಕಾರಿಯಾಗಿಲ್ಲ. ನಾವು ಅಧಿಕಾರಿಗಳ ಮನಸ್ಥಿತಿ ಹೇಗಿದೆ ಅಂದ್ರೆ, ಅವರು ನಮ್ಮ ಹತ್ರ ಬರಲಿ, ನಮ್ಗೆ ಕೇಳಲಿ, ನಮ್ಗೆ ಅರ್ಜಿ ಹಾಕಲಿ, ನಮ್ಗೆ ಅರ್ಜಿ ಹಾಕಲಿಲ್ಲ, ಈ ಮನಸ್ಥಿತಿ ಬಿಟ್ಟು ನಾವು ಮಹಿಳೆಯರಿಗೆ, ಮಕ್ಕಳಿಗೆ ಮತ್ತು ನಮ್ಮ ವಿಕಲಚೇತನರಿಗೆ, ವಿಶಿಷ್ಟ ಚೇತನರಿಗೆ ಏನು ಕಾರ್ಯಕ್ರಮ ಇದೆ ಇದರಲ್ಲಿ ನಾವಾಗಿಯೇ ಪ್ರೋಆಕ್ಟಿವ್ ಆಗಿ ನಾವೇ ಹೋಗಿ ಯಾವಾಗ ತಲುಪಿಸ್ತೀವಿ ಆವಾಗ ಆ ಕಾರ್ಯಕ್ರಮಗಳು ಯಶಸ್ವಿಯಾಗಕ್ಕೆ ಸಾಧ್ಯ ಇದೆ. ಮತ್ತೆ ಅದರ ನಿಜವಾದ ಗುರಿಯನ್ನು ತಲುಪೋದಕ್ಕೆ ಸಾಧ್ಯ ಇದೆ. ಇಲ್ಲ ಅಂದ್ರೆ ಖಂಡಿತವಾಗಿಯೂ ಆಗುವುದಿಲ್ಲ. ವಿಶೇಷವಾಗಿ ಪ್ರತಿ ವರ್ಷ ಈ ಮಹಿಳಾ ದಿನಾಚರಣೆಗೆ ಒಂದು ಥೀಮ್ ಕೊಡ್ತಾರೆ. ಈ ವರ್ಷ ಕೊಟ್ಟಿದ್ದು 2026 ಗಿವ್ ಟು ಗೇನ್ ಅಂತೇಳಿ. ಗಿವ್ ಟು ಗೇನ್ ಅಂತೇಳಿ ಅದನ್ನ ನಮ್ಮ ಜಿಲ್ಲಾ ಪಂಚಾಯತಿ ಸಿಇಒ ಸರ್ ಮಾತಾಡ್ತಾರೆ ಅದ್ರ ಬಗ್ಗೆ ಏನಂತೇಳಿ. ಗಿವ್ ಟು ಗೇನ್ ಯಾಕೆ ಕೊಟ್ರು, ಅದರಿಂದ ಏನ್ ಮಾಡ್ಬೇಕನ್ನೋದ್ರ ಬಗ್ಗೆ ಅವ್ರು ಮಾತಾಡ್ತಾರೆ. ಅದಕ್ಕೆ ನಾನು ನೇರವಾಗಿ ಮಹಿಳೆಯರ ಬಗ್ಗೆ ಮಾತಾಡ್ತೀನಿ. ಇವತ್ತು ದೇಶದಲ್ಲಿ, ಈ ಪ್ರಪಂಚದಲ್ಲಿ ಮಹಿಳೆಯರಿಗೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ ಇದೆ. ನಮ್ಮ ದೇಶದಲ್ಲಿ, ವಿಶೇಷವಾಗಿ ಭಾರತದಲ್ಲಿ ಮಹಿಳೆಯರಿಗೆ ಒಂದು ಪೂಜನೀಯ ಸ್ಥಾನ ಕೊಟ್ಟಿದ್ದೀವಿ, ಒಂದು ತಾಯಿ ಸ್ಥಾನ ಕೊಟ್ಟಿದ್ದೀವಿ, ಒಂದು ಮಾತೃ ಸ್ಥಾನ ಕೊಟ್ಟಿದ್ದೀವಿ, ಒಂದು ದೇವತೆಯ ಸ್ಥಾನ ಸಹ ಕೊಟ್ಟಿದ್ದೀವಿ. ಯಾಕಂತಂದ್ರೆ ಈ ದೇಶಕ್ಕೆ ಒಂದು ಇತಿಹಾಸ ಇದೆ. ಈ ದೇಶ ಜಾಂಬುವಂತನ ನಾಡು, ಜಂಬೂದ್ವೀಪ ಅಂತ ಈ ದೇಶಕ್ಕೆ ಕರೀತಾ ಇದ್ರು. ಆ ಸಂದರ್ಭದಲ್ಲಿ ಮಹಿಳೆಯರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಗೌರವ ಇತ್ತು. ಯಾಕೆಂತಂದ್ರೆ ಇವತ್ತು ನಾವೆಲ್ಲ ಒಂದು ಚಾನಲ್ ನೋಡ್ತೀವಿ, ಡಿಸ್ಕವರಿ ಚಾನಲ್ ಅಲ್ಲಿ
ನೀವು ಯಾಕಂದ್ರೆ ಇದು ಈ ಭಾರತದಲ್ಲಿ ಈ ಪುರುಷ ಪ್ರಧಾನಕ್ಕಿಂತ ಮುಂಚೆ ಸ್ತ್ರೀ ಪ್ರಧಾನವಾಗಿತ್ತು ಈ ದೇಶ. ಅದಕ್ಕೆ ನಾನು ಜಾಂಬವಂತನ ದೇಶ ಅಂತ ಹೇಳಿದ್ದು. ಜಂಬೂದ್ವೀಪದ ಇತಿಹಾಸ ಹಿಂದಕ್ಕೆ ಹೋದ್ರೆ ಇದು ಸ್ತ್ರೀ ಪ್ರಧಾನ ದೇಶ ಆಗಿತ್ತು. ಈ ಸ್ತ್ರೀ ಪ್ರಧಾನ ದೇಶವಾಗಿ ಈಗ ಪುರುಷ ಪ್ರಧಾನ ಪ್ರದೇಶ ಆಗಿದೆ. ಅದಕ್ಕೋಸ್ಕರ ಆಗಿನಿಂದಲೂ ಸಹ ಸ್ತ್ರೀಯರಿಗೆ ಅತ್ಯಂತ ಒಂದು ಗೌರವಯುತವಾಗಿರ್ತಕ್ಕಂಥ ಸ್ಥಾನವನ್ನು ನಾವು ಕೊಟ್ಟಿದ್ವಿ. ಇವತ್ತು ಈ ದೇಶದಲ್ಲಿ ಮಹಿಳೆಯರಿಗೋಸ್ಕರ ಹೋರಾಟ ಮಾಡಿರ್ತಕ್ಕಂಥ, ಮಹಿಳೆಯರ ಒಂದು ಹೆಚ್ಚುಗಾರಿಕೆ ಮಾಡಿರ್ತಕ್ಕಂಥ ಇಬ್ಬರು ನಾವು ವ್ಯಕ್ತಿಗಳನ್ನು ನೆನೆಸ್ಕೊಳ್ಬೇಕಾಗಿದೆ. ಇವತ್ತು ಈ ದೇಶದಲ್ಲಿ ಹಲವಾರು ರಾಣಿ ಮಹಾರಾಣಿಯರು ಇವತ್ತು ನಮ್ಮ ನಾಡವರಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲೇ 15ನೇ ಶತಮಾನದಲ್ಲಿ 1525ರಿಂದ 1524ರಿಂದ 1570ರವರೆಗೆ ರಾಣಿ ಹಬ್ಬಕ್ ಅಂತಕ್ಕಂಥ ನಮ್ಮ ದೇಶವನ್ನು ಆಡಿದ್ರು, ನಮ್ಮ ರಾಜ್ಯವನ್ನು ಆಡಿದ್ರು, ತುಳುನಾಡನ್ನು ಆಡಿದ್ರು. ನಾವೆಲ್ಲರೂ ಏನ್ ನೋಡ್ತೀವಿ ಅಂತಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ, ಲಕ್ಷ್ಮೀಬಾಯಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತಕ್ಕಂಥವ್ರು ನೋಡ್ತೀವಿ. ಆದ್ರೆ ಅದಕ್ಕಿಂತ ಮುಂಚಿತವಾಗಿ ಈ ದೇಶದಲ್ಲಿ, ಅದು ವಿಶೇಷವಾಗಿ ಕರ್ನಾಟಕದಲ್ಲಿ, ತುಳುನಾಡಿನಲ್ಲಿ ಪೋರ್ಚುಗೀಸರ ವಿರುದ್ಧ ದೊಡ್ಡ ಹೋರಾಟ ಮಾಡಿ ಈ ನೆಲ ಜಲವನ್ನು ಉಳಿಸಿರ್ತಕ್ಕಂಥ ಒಬ್ಬ ಏಕೈಕ ರಾಣಿ ಅದ ರಾಣಿ ಹಬ್ಬಕ್ ಅಂತ ಹೇಳಿ ನಾವೆಲ್ಲ ನೋಡ್ಬೋದು ನಾವುಗಳೆಲ್ಲ. ಯಾಕೆಂದ್ರೆ ಅವತ್ತು ಪೋರ್ಚುಗೀಸರ ದೊಡ್ಡ ಸಾಮ್ರಾಜ್ಯ. ಯಾಕಂದ್ರೆ ನಮ್ಮ ದೇಶಕ್ಕೆ ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು ಈ ದೇಶಕ್ಕೆ ಬಂದರು, ವ್ಯಾಪಾರ ಮಾಡ್ಕೊಂಡು ಹೊರಟೋದ್ರು. ಆದ್ರೆ ಪೋರ್ಚುಗೀಸರು ವ್ಯಾಪಾರ ಮಾಡ್ಬೇಕಾದ್ರೆ ಇಲ್ಲೇ ನಾವು ನೆಲೆ ಊರ್ಬೇಕಂತೇಳಿ ಗೋವನ ಆಕ್ರಮಣ ಮಾಡ್ಕೊಳ್ತಾರೆ. ಅದರ ನಂತರ ಮಂಗಳೂರು ಮಾಡ್ಕೊಳ್ತಾರೆ. ಅದ್ರ ನಂತರ ಉಲ್ಲಾರ ಅಂದ್ರೆ ರಾಣಿ ಹಬ್ಬಕ್ಕನ್ನು ನಾಡನ್ನು ಆಕ್ರಮಣ ಮಾಡ್ಕೊಳಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ದೊಡ್ಡ ಹೋರಾಟದ ಮುಖಾಂತರ 5 ಯುದ್ಧಗಳಲ್ಲಿ ನಮ್ಮ ಗೆಲ್ಲಿತಾರೆ. ಸಂಜೆ ಆಗಿದೆ, ಒಳ್ಳೆಯ ಕಾರ್ಯಕ್ರಮ. ಇವತ್ತೇನು ನಾಗರಾಜಣ್ಣವರು ಅಂದರೆ ಹಿಂದಿನ ಶತಮಾನಗಳಿರೋದು DC ಸಾಹೇಬರು ತಮ್ಮ ವಾಸ್ತುವಾಂಶ ಮತ್ತು ಇಲಾಖೆಯ ಕಾರ್ಯಕ್ರಮಗಳಿವೆ. CS ಆದರೂ ಪ್ರಾಕ್ಟಿಕಲ್ ಆಗಿ ಅವ್ರೇನು ಕೆಲಸ ಮಾಡಿದ್ರು ಅದನ್ನು ಸಹ ಅವ್ರು ಇವತ್ತೇನು ಪ್ರಶಸ್ತಿ ಕೊಟ್ಟಿಲ್ಲ. ಅದು ಬಳ್ಳಾರಿ ಜಿಲ್ಲೆಗೆ ಒಂದು ಒಳ್ಳೆ ಗೆಲ್ಲಿಗೆ ವಿಷಯ ನಾನು ಭಾಳ ಸಂತೋಷಪಟ್ಟು. ಇಂಥ ಮಹಿಳೆಯರು ತಮ್ಮ ಅನಿಸಿಕೆಗಳಲ್ಲಿ ಎಲ್ಲ ವಿಚಾರದಿಂದ ದಾರಿಯನ್ನು ಅನಿಸ್ಕೊಂಡಿದ್ದಾರೆ. ನಾನು ವಿಚಾರಧಾರೆ ಹಿಂದೆ ಹೇಳೋಷ್ಟು ವಿದ್ಯುತ್ತರಲ್ಲ, ಈಗ ನಡೆದಿದೆ. ಅಂದರೆ ಒಂದು ಮಹಿಳೆಯರು ಅಂದರೆ ತಾಯಂದಿರ ಅವರ ಸೌಮ್ಯತೆ, ಬೆಟ್ಟದನ, ಧೈರ್ಯ, ಪ್ರೀತಿ, ವಿಶ್ವಾಸ ಅವು ನಾವು ಗೆದ್ದರೆ ಇಡೀ ಪ್ರಪಂಚವನ್ನೇ ಗೆಲ್ತೀವಿ ಅಂತ ನಾನು ಒಂದು ಹೇಳಿದಂತೆ. ಆಮೇಲೆ ನನ್ನ ಇವತ್ತೇನಾದರೂ ನಾವು ಪುರುಷರು ಇವತ್ತು ಸ್ಥಾನಮಾನ, ಗೌರವ, ಅಧಿಕಾರ ಸಿಕ್ಕಿದೆ ಅಂದರೆ ಅದು ಒಂದು ತಾಯಿ ಮತ್ತು ನನ್ನ ಪತ್ನಿ ಅವ್ರ ಸಹಕಾರ, ಅವ್ರ ಜನ್ಮ, ಅದು ಹೇಳಿದ್ರೆ ಇವತ್ತು ನಾವು ಆಗಿರೋದು ನನ್ನ ಒಂದು ಮನಸ್ಥಿತಿ. ಆಮೇಲೆ ಏನಾದರೂ ಬದಲಾವಣೆ ರಾಜ್ಯ ಆಗಿರ್ಬೋದು, ಗ್ರಾಮ ಆಗಿರ್ಬೋದು, ಶಾಲೆ ಆಗಿರ್ಬೋದು, ದೇಶ ಆಗಿರ್ಬೋದು, ಅದು ಮಹಿಳೆಯರಿಂದಲೇ ಸಾಧ್ಯ. ಅವರು ಮನಸ್ಸು ಮಾಡೋದು ಮಾತ್ರ ಸಾಧ್ಯ ಅಂತ ನಾನು ಇದು ಭಾವಿಸ್ತೇನೆ. ಒಂದು ಸುಂದರ ಒಳ್ಳೆಯ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಇವತ್ತು ಒಂದು ವಿದ್ಯಾ ಸ್ಥಾನ ಕೊಟ್ಟಿದ್ದ ಇಲಾಖೆಯ ಮುಖ್ಯಸ್ಥರು ನಾನು ವಂದಿಸಿ, ತಮಗೂ ಸಹ ಎಲ್ಲ ತಾಯಂದಿರಿಗೆ ವಂದಿಸಿ ಮಾತು ಮುಗಿಸಿ ಜೈ ಹಿಂದ್, ಜೈ ಕರ್ನಾಟಕ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.